ಚಂದು 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 ಇವತ್ತು ಬಾತ್ರೂಮ್ ಕಟ್ಟೋದ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೆ ಅಮಾವಾಸ್ಯೆ ಪೂಜೆ ಇವತ್ತು ಬಂದು ಇವತ್ತು ಆರತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ದಿಷ್ಟಿ ತೆಗಿತಾ ಇದ್ದೀವಿ. ದೇವರಿಗೆ ದಿಷ್ಟಿ ಪೂಜೆ ಇರುತ್ತೆ. ಯಾರು ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ. ಅಮಾವಾಸ್ಯೆ ದಿವಸ ಬೆಲ್ಲದ ಆರತಿ ಮಾಡಿದ್ರು ತುಂಬ ಒಳ್ಳೆಯದು. ಮನೇಲಿ ನಿಂಬೆಹಣ್ಣು ದೀಪ ಹಚ್ಚಂಗಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಬೆಲ್ಲದ ಆರತಿ ಮಾಡ್ತೀವಿ. ಬೆಲ್ಲದ ಆರತಿ ಮಾಡಿ ಮತ್ತೆ ಇವತ್ತು ಬೂದ್ಗುಂಬಳಕಾಯಿ ದಿಷ್ಟಿ ತೆಗೆದು ಅಂದರೆ ದೇವರಿಗೆ ತೆಗೆದು ಹೊಡಿತೀವಿ. ಮತ್ತು ನಿಂಬೆಹಣ್ಣು ನಾರ್ಮಲ್ ಮಂಗಳವಾರ ಶುಕ್ರವಾರ ನಿಂಬೆಹಣ್ಣು ತೆಗೆದು ಅಂದರೆ ಗ್ಲಾಸಲ್ಲಿ ಇಕ್ಕಿರ್ತೀವಲ್ವ, ಅದು ತೆಗೆದು ಹೊಡಿತೀವಿ. ದಿಷ್ಟಿ ತೆಗೆದು ಹೊಡಿಯೋದು ಇದು ಇವತ್ತು ಅಮಾವಾಸ್ಯೆ ತುಂಬ ತಿಂಗಳಾಗಿತ್ತು ಹೊಡೆದು ಮನೆಯಲ್ಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಚೌಡಮ್ಮನಿಗೆ ದಿಷ್ಟಿ ತೆಗೆದು ಇವತ್ತು ಬೂದ್ಗುಂಬಳಕಾಯಿ ಹೊಡಿತಾ ಇದ್ದೀವಿ. ಆಮೇಲೆ ಹೊಡಿತಾ ಇದ್ದಂಗೆ ನಾವು ಇವತ್ತು ದೇವ್ರಿಗೆ ಮೊಸರನ್ನ ಮತ್ತು ಹಾಲಿಟ್ಟು ಕಾಯಿ ಹೊಡೆದು ಬಾಳೆಹಣ್ಣಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಆಗ್ತಾ ಇದ್ದಂಗೆ ಈ ಥರ ಮಾಡ್ತೀವಿ ನಾವು. ಪ್ರತಿ ಸಲ ಮಂಗಳವಾರ ಶುಕ್ರವಾರ ಡೈಲಿ ಇರುತ್ತೆ. ಪೂಜೆ ಮಾತ್ರ ಮಿಸ್ ಮಾಡ್ದಿರಾ 2 ಟೈಮ್ ಪೂಜೆ ಮಾಡೇ ಮಾಡ್ತೀವಿ ನಮ್ಮ ಮನೇಲಂತೂ. ಇವತ್ತು ಬೆಳಗ್ಗೆ ಟಿಫನ್ಗೆ ಕ್ಯಾಪ್ಸಿಕಮ್ ಎಗ್ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಚಪಾತಿಗೆ ಒಂದು ಕಡಾಯಲ್ಲಿ ಅಂದರೆ ಬಾಣಲಿಯಲ್ಲಿ ಒಂದು 5 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು 3 ಆನಿಯನ್ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ 1 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊತಾ ಇದ್ದಂಗೆ ಕ್ಯಾಪ್ಸಿಕಮ್ಮು ನಾನು ಅರ್ಧ kg ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಗ ಫ್ರೈ ಆಗೋಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಬೇಕು. ನಾವು ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ವಿತಿನ್ 5 ಮಿನಿಟ್ಸಲ್ಲಿ ಫ್ರೈ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿದಿರಾ ನೀವು ಫ್ರೈ ಮಾಡಿಕೊಂಡ್ರೆ 10 ಮಿನಿಟ್ಸ್ ಆಗುತ್ತೆ. ಬೇಗ ಕುಕ್ ಆಗಬೇಕು, ಬೇಗ ಆಗಬೇಕು ಅಂದರೆ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಮಿನಿಮಮ್ ಒಂದು 15 ಮಿನಿಟ್ಸ್ ಒಳಗಡೆ ಪಲ್ಯ ರೆಡಿಯಾಗಿ ಹೋಗುತ್ತೆ. ಇವಾಗ ನಾನು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 80% ಫ್ರೈ ಆಗ್ತಾ ಇದ್ದಂಗೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಒಂದು 3 ಟೊಮೆಟೊ. ನಿಮಗೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತಲ್ವ, ನಾಟಿ ಟೊಮೆಟೊ ನಾನು ತೊಗೊತಾ ಇದ್ದೀನಿ. ಚಿಕ್ಕದು ಒಂದು 3 ಟೊಮೆಟೊ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನಂದು ಅಗರ ಎಗ್ ಬಾಯ್ಲ್ ಕೆಟಲಿಂದ ಅದರಲ್ಲಿ ಎಗ್ ಬಾಯ್ಲ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಮೊಟ್ಟೆಯಲ್ಲಿ ಒಂದು 6 to 7 ಪೀಸಸ್ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಾನು ಟೊಮೆಟೊ ಫ್ರೈ ಆಯಿತು. ಸಾಂಬಾರ್ ಪೌಡರ್ ನಿಮ್ಮ ಮನೇಲಿ ಸಾಂಬಾರ್ ಪೌಡರ್ ಯಾವುದಿರುತ್ತೋ ಅದು ಹಾಕೊಳ್ಳಿ. ಅದ್ರ ಜೊತೆ ಬೇಕಾಗಿದ್ರೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ನಿಮ್ಮ ಮನೇಲಿ. ನಮ್ಮ ಮನೇಲಿ ನಾವು ಅದರಲ್ಲೇ ಎಲ್ಲ ಆ್ಯಡ್ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ನಾವು ಬರೀ ಸಾಂಬಾರ್ ಪೌಡರು, ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲೆ ಏನೂ ಆ್ಯಡ್ ಮಾಡಲ್ಲ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅಂದರೆ ಘಾಟಿನ ಅಂಶ ಇರಲ್ಲ, ಸಾಂಬಾರ್ ಪೌಡ್ರು ಘಾಟಿ ಇರಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಫ್ರೈ ಆಗ್ತಾ ಇದ್ದಂಗೆ ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಎಗ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಯೆಲ್ಲೋ ಕಲರ್ ಎಲ್ಲ ಮಿಕ್ಸ್ ಆಗೋಗುತ್ತೆ. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಎಗ್ ಪಲ್ಯ ರೆಡಿ ಆಯಿತು. ಚಪಾತಿಗೆ ನೀವು ಈ ಪಲ್ಯ ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ, ತುಂಬ ಚೆನ್ನಾಗಿರುತ್ತೆ. ಅದರ ಎಗ್ ಬಾಯ್ಲ್ ಕೆಟಲಿಂದ ನಾನು ಇವಾಗ ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನ್ಗೆ ಬಂದು ನಾನು ಕ್ಯಾಪ್ಸಿಕಮ್ ಎಗ್ ಹಾಕಿ ಸಾಗು ಮಾಡ್ತಾ ಇದ್ದೀನಿ ಚಪಾತಿಗೆ. ಅದಕ್ಕೆ ಸ್ವಲ್ಪ ಬೇಗ ಬಾಯ್ಲ್ ಆಗುತ್ತೆ ಈ ಕೆಟಲಿಂದ. ನಮಗೆ ಗ್ಯಾಸ್ ಇಲ್ದಿದ್ರೂ ಈ ಕೆಟಲಲ್ಲಿ ನಾರ್ಮಲ್ ಕಡೆಯಲ್ಲಿ ನಾವು ಎಗ್ ಬಾಯ್ಲ್ ಮಾಡಬೇಕಂದ್ರೆ ವಿತಿನ್ 5 ಮಿನಿಟ್ಸ್ ಬೇಕು. ಇದರಲ್ಲಾದರೆ 2 ಮಿನಿಟ್ಸಲ್ಲಿ ಎಗ್ ಬಾಯ್ಲ್ ಆಗುತ್ತೆ. ಅದರಲ್ಲಿ ವೆಜಿಟೇಬಲ್ ಬಾಯ್ಲ್ ಮಾಡ್ಕೊಬೋದು, ಏನು ಬೇಕಾದರೂ ಬೇಗ ಬಾಯ್ಲ್ ಮಾಡ್ಕೊಬೋದು. ಬ್ಯಾಚುಲರ್ಸ್ಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಬೇಕು ಅಂದರೆ ಲಿಂಕ್ ಶೇರ್ ಮಾಡಿರ್ತೀನಿ, ಅಮೆಝಾನಲ್ಲಿ ಬೈ ಮಾಡಿರೋದು. ನಿಮಗೆ ಬೇಕು ಅಂದರೆ ಬೈ ಮಾಡಿ. ನಾನು ಇವಾಗ ಪಾಸ್ತಾ ಮಾಡ್ತಾ ಇದ್ದೀನಿ. 100% ವೆಜಿಟೇರಿಯನ್ ಇದು ಪಾಸ್ತಾ ಬಂದು ಮೈದಾ ಇಲ್ಲ ಇದರಲ್ಲಿ, 100% ಮೈದಾ ಇಲ್ಲ, ಬರೀ ಗೋಧಿಯಲ್ಲೇ ಮಾಡಿರೋದು. ಕೊಲೆಸ್ಟ್ರಾಲ್ ಇರಲ್ಲ ಮತ್ತು ಫ್ಯಾಟ್ ಇರಲ್ಲ. ಬೇಕು ಅಂದರೆ ಡಯಟ್ ಅವ್ರಿಗೆ ಬೆಸ್ಟ್ ಅನ್ಬೋದು ಈ ಪಾಸ್ತಾ ಬಂದು. ನಾನು ಒಂದು ಕಡಾಯಲ್ಲಿ ನೀರು ಹಾಕ್ಕೊಂಡು ಪಾಸ್ತಾ ಹಾಕ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಒಂದು 10 ಮಿನಿಟ್ಸಲ್ಲಿ ಬಾಯ್ಲ್ ಆಗುತ್ತೆ. ಒಂದು ಕಡೆಯಲ್ಲಿ ಆಯಿಲು, ಆನಿಯನ್ನು, ಟೊಮೆಟೊ ಇಷ್ಟು ಹಾಕ್ಕೊಂಡು ಪಾಸ್ತಾ ಬಾಯ್ಲ್ ಮಾಡ್ಕೊಂಡಿದ್ದೀನಲ್ವ, ಪಾಸ್ತಾ ಹಾಕ್ಕೊಂಡು ಚಿಲ್ಲಿ ಪೌಡರು, ಸಾಲ್ಟು ಇಷ್ಟೇ ಸಾಕು. ಇಷ್ಟೇ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ತಿಂದಿದ ತಕ್ಷಣ ಹೊಟ್ಟೆ ಫುಲ್ ಆಗುತ್ತೆ. ಇದ್ರ ಜೊತೆ ಎಗ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ.
ನನ್ನ ಮಗನಿಗೆ ಮಕ್ಕಳು ಹುಡುಗರಂದ್ರೆ ತುಂಬ ಇಷ್ಟ. ಅವ್ನು ಮನೆಗೆ ಬಂದಿದ್ದ ತಕ್ಷಣ ಹುಡುಗರು ಹಿಂದೆನೇ ಬರ್ತಾರೆ. ಹುಡುಗರು ಅಣ 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 ಅಂದ್ಕೊಂಡು ಬರ್ತಾ ಇರ್ತಾರೆ ಪಾಪ ಹುಡುಗರು. ಅದೇನು ಅನ್ನೋದು ಗೊತ್ತಿಲ್ಲ. ನನ್ನ ಮಗನಿಗೆ ಮಕ್ಕಳು ಎಳೆ ಮಕ್ಕಳಿಂದ ಹಿಡ್ದು ಅವ್ನು ಚಿಕ್ಕಿಷ್ಟು ಮಕ್ಕಳವರೆಗೂ ಒಂಥರ ಅಟ್ರಾಕ್ಷನ್ ಅವನಿಗೆ. ಎಲ್ಲ ಮಕ್ಕಳು ಜೊತೆಲೇ ಇರ್ತಾರೆ, ಎಲ್ಲೋದ್ರೂ ಜೊತೆಲೇ ಇರ್ತಾರೆ, ಆ ಥರ ಇರ್ತಾರೆ. ಇವತ್ತು ನನ್ನ ಮಗನಿಗೆ ಒಂದೆರಡು ಮಾತು ಮಾತಾಡ್ಸೋಣ ನನ್ನ ವಿಡಿಯೋಲ್ಲಿ ಅಂದ್ಬಿಟ್ಟು ನೋಡೋಣ, ಪ್ರಯತ್ನ ಮಾಡೋಣ. ಅವ್ನು ಮಾತಾಡ್ತಾನೋ ಇಲ್ವಾ ಅಂದ್ಬಿಟ್ಟು ನೋಡೋಣ. ಇವಾಗ ನನ್ನ ಮಗ ಫುಲ್ ಎಣ್ಣೆ ತಲೆಗೆ ಫುಲ್ ಎಣ್ಣೆ ಇಟ್ಕೊಂಬಿಟ್ಟವನೆ. ಹಲಸಿನ ತೊಳೆ ತಿಂದ್ವಿ. ಮತ್ತು ಇವತ್ತು ಪಾರ್ಸಲ್ ಬಂದೈತೆ, 2 ಪಾರ್ಸಲ್ ಬುಕ್ ಮಾಡಿದ್ದೆ. ಸ್ವಲ್ಪ ಮ್ಯಾಟ್, ಚಿಕ್ಕ ಚಿಕ್ಕ ಮ್ಯಾಟ್ಗಳು ಬೇಕಾಗಿತ್ತು, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ಅನ್ಬಾಕ್ಸಿಂಗ್ ಮಾಡಬೇಕು ನೋಡಿಕೊಂಡು, ಇವತ್ತು ಇಲ್ಲಾಂದರೆ ನಾಳೆ ಮಾಡೋಣ ಅಂದ್ಬಿಟ್ಟು ಇವತ್ತೇ ಬಂದಿರೋದು ನನಗೆ. ಚಂದ ಏನೋ ಮಾತಾಡ. ಚಂದ ಏ ಚಂದ ಏ ಚಂದ ಏ ಚಂದ ಏ ಚಂದ ಏ ಸಬ್ಸ್ಕ್ರೈಬ್, ನನ್ನ ಸಬ್ಸ್ಕ್ರೈಬ್ ಅವ್ರಿಗೆ ಏನನ್ನ ಮಾತಾಡ. ಚಂದ ಚಂದ ಏ ಚಂದ 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 ಚಂದ. ಇವತ್ತೊಂದು ಟಾಸ್ಕ್, ನನ್ನ ವಿಡಿಯೋಗೆ ಇವ್ನು ಮಾತಾಡಿಸ್ಬೇಕು. ಏ ಮಾತಾಡ ಚಂದ. ಚಂದ. ಈ ಥರ ರಿಂಗ್ ಯಾರಿಗಾನ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಚಂದನ್ ರಿಂಗು ಫ್ರೀಯಾಗೆ ಯಾರು ತುಂಬ ಮೆಸೇಜ್ ಮಾಡ್ತೀರೋ ಅವ್ರಿಗೆ ಈ ಚಿನ್ನದ ರಿಂಗ್ ಗಿಫ್ಟು. ಮತ್ತು ಇದು ಕೈದು ಉಂಗುರ ಎಲ್ಲ ತೆಗೆದ್ಬಿಟ್ಟು ಅವನೇ ನೋಡಿ, ಮಾರ್ಕ್ ಐತೆ. ಚಂದ ಮಾತಾಡೋ. ನೀನು ಯಾರನ್ನ ಚಂದ ಏ ಬಾರ ಚಂದ. ಹಾಯ್ ನೋಡಿ ಬಾತ್ರೂಮ್ ಕಟ್ಟೋದ. ತ್ರಿಪುರ್ಲಾಗ ಏನೇ ಮಾಡಿದ್ರು ಅವ್ನು ಮಾತಾಡಿಲ್ಲ. ಅವನಿಗೆ ನಾಚಿಕೆ ಅಂದರೆ ನಾಚಿಕೆ. ಏನೋ ಅವ್ನು ಮಾತಾಡ್ತಾನೆ ಅಂದ್ಬಿಟ್ಟು ಟ್ರೈ ಮಾಡಿದೆ, ಆಗಿಲ್ಲ.